ಕಾಮಧೇನು ಕನ್ನಡ ಬ್ಲಾಗ್. ನಿಮ್ಮ ಮನೆ ಮಗಳು ವಾಸಂತಿ. ಎಲ್ಲ ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಸೂಪರ್ ಆಗಿದ್ದೀನಲ್ಲ, ಚೆನ್ನಾಗಿದ್ದೀನಲ್ಲ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಯಾವ ಜಾಗ ಅಂತ ಗೆಸ್ ಮಾಡಿ. ಇವತ್ತು ಸ್ಯಾಟರ್ಡೇ ಅಲ್ಲ, ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಒಬ್ರಿಗೆ ಕರ್ಕೊಬರ್ಬೇಕು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಯಾವ ಜಾಗ ಅಂತ ಗೆಸ್ ಮಾಡಿ ನೀವು. ಯಾರು ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಫುಲ್ ವಿಡಿಯೋ ನೋಡಿ. ಫುಲ್ ವಿಡಿಯೋ ನೋಡಿ, ಇಲ್ಲಿ ಎಳಿತಾ ಇರೋದ ಫುಲ್ ವಿಡಿಯೋ ನೋಡಿ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನಿಮ್ಗೇನು ಅನ್ನಿಸುತ್ತೆ ಅದನ್ನು ನನಗೆ ಕಮೆಂಟ್ ಮಾಡಿ. ಬನ್ನಿ ಹೋಗೋಣ. ನನ್ನ ಇಷ್ಟು ನಾಯಿ ಏನಾರು ಬಂದು ನೋಡು. ಡಾನ್ಗಳು, ಡಾನ್ ನೋಡಿದ್ರಿ, ಡಾನ್ ನೋಡು. ಅಪ್ಪ ಬರ್ತಾ ಇಲ್ಲ ಇನ್ನು, ತಿರ್ಗಾ ಬತ್ತೈತೆ ನಾನು ನಾಯ್ದು ಗ್ಯಾಂಗು. ಮೇನ್ ರೋಡಲ್ಲಿ ಬತ್ತಾಯ್ತು ನೋಡೋದು, ದೂರ ಬತ್ತಾವೆ. ಕಳಿಸ್ತಿದ್ಯಾ? ನಾವೆಲ್ಲರೂ ಹೋಗ್ಬೇಕು ಅಂದರೆ ನಮ್ಮ ಹಸುಗಳೆಲ್ಲ ಕಟ್ಟಿ, ಕರುಗಳೆಲ್ಲ ಕಟ್ಟಿ ಹೋಗ್ಬೇಕು. ನಮ್ಮ ಮನೆಯವರು ಹಿಡ್ಕೊಂಬತ್ತಾವ್ರೆ ಹಸುಗಳನ್ನ. ನಾನು ಗಾಡಿ ತಗೊಂಡು ಬಂದೆ, ನಿಂತಿದ್ದೀನಿ ಇಲ್ಲಿ ರೋಡ್ ಸೈಡು. ಅವರು ಕಟ್ಬಿಟ್ಟು ಬರ್ತಾರೆ. ಅವಕ್ಕೆಲ್ಲ ಊಟ ತಿಂಡಿ ಎಲ್ಲ ನೋಡಿಕೊಂಡು ಆಮೇಲೆ ನಾವು ಹೋಗ್ಬೇಕು. ರೋಡಲ್ಲೆಲ್ಲ ಹೋಗೋರೆಲ್ಲ ಗಾಡೀಲಿ ನೋಡ್ತಾವ್ರೆ, ಇವಳು ಏನು ಮಾತಾಡ್ತಾವಳೆ ಅಂತ. JCPನ ಎಷ್ಟು ಲಕ್ಷ? 5 ಕೋಟಿ. ಓ, ಮತ್ತು ಇನ್ನೇನಪ್ಪ ನಿಮ್ಮ ಅಪ್ಪಂಗೆ 5 ಕೋಟಿ JCP ತಗೊಂಡಿದ್ಯಾ ನೀನು? ನಿಮ್ಮ ಅಪ್ಪ ಏನೋ ಕೆಲಸ ಮಾಡಂಗಿಲ್ಲ, ಹಸುಗಳೆಲ್ಲ ಮೇಯ್ಸಂಗಿಲ್ಲ ಅಪ್ಪ. ಹಂಗಾದ್ರೆ ನಾನು ಕೆಲ್ಸಕ್ಕೆ ಹೋಗಂಗಿಲ್ಲ. 5 ಕೋಟಿ JCP ತಗೊಂಡಿದ್ಯಲ್ಲ ಅಲ್ವಾ? ತೋರ್ಸು JCP ಹೆಂಗೈತೆ, ಎಷ್ಟದು? 5 ಕೋಟಿ. ಏನು ಮಾಡ್ತೈತೆ JCP ಕೆಲಸ? ಗುಂಡಿ ತೆಗಿತೈತಾ? ಹಾಂ, ನೋಡಿ ನೋಡಿ ನೋಡಿ. ನಾನು ವಿಡಿಯೋ ಮಾಡೋದು ಇಷ್ಟ ಇಲ್ಲ ನಮ್ಮ ಮನೆಯವ್ರಿಗೆ, ಆದರೆ ನಾನು ಬಿಡಲ್ಲ, ವಿಡಿಯೋ ಮಾಡ್ತೀನಿ. ಬೇಡ, ಮೇನ್ ರೋಡು, ಸುಮ್ಮನಿರು. ನಾನು ಕೂರಿಸ್ಕೊಳ್ಳಲ್ವ JCPಲಿ? ಕುತ್ಕೊಳ್ಳ ನೋಡಿ. ಹಾಂ, JCP ಫಾಸ್ಟಾಗಿ ಹೋಯ್ತಾ ಇಲ್ಲ? ಹಾಂ, ಹೋಯ್ತಲ್ಲ ಫಾಸ್ಟಾಗಿ JCP. ಸಾಕು ಫಾಸ್ಟ್ ಆಯ್ತು. ಬಿದೋಯ್ತಾ ಇದ್ದೀನಿ. ಹಾಂ, ಸಾಕು ನಡೀರಿ. ನಂದು ಇಲ್ಲೇ ಸ್ಟಾಪ್. ಸುಸ್ತಾಗುತ್ತಾ ಇಲ್ಲ ಅಂದರೆ? ಹಾಂ, ಬಿದ್ಬಿಟ್ಟಿರ. ಹಳ್ಳ ಎಲ್ಲ ಐತೆ, JCP ನೋಡ್ಕೊಂಡು ಓಡಿಸಿ. ಡೀಸೆಲ್ ಮುಗ್ದೈತಾ, ಪೆಟ್ರೋಲ್ ಮುಗ್ದೈತಾ? ಪೆಟ್ರೋಲ್ ಮುಗ್ದೈತು. ಪೆಟ್ರೋಲ್ ಹಾಕ್ಸಕ್ಕಲ್ಲಿ ನಿಂತಿದ್ದೀನಿ. ಪೆಟ್ರೋಲ್ ಬಂಕ್ ಹತ್ರ ನಿಂತಿದ್ಯಾ? ಹಾಂ. ಇದು ಯಾವ ಗಿಡ ಅಂತ ಗೆಸ್ ಮಾಡಿ. ಹೂವು ನೋಡಿ ಇಲ್ಲಿ. ಇದನ್ನ ಪ್ಯೂರ್ ಅಂದರೆ ಮುಂಚೆ ದಪ್ಪು ಬದನೆಕಾಯಿ ಬರೋಕ್ಕಿಂತ ಮುಂಚೆ ಇದನ್ನು ಯೂಸ್ ಮಾಡ್ತಿದ್ರಂತೆ. ಪ್ಯೂರ್ ನಾಟಿ ಬದನೆಕಾಯಿ ಗಿಡ ಇದು. ನೋಡಿ ಇಲ್ಲಿ ಕಾಯಿಗಳು. ಇದರಿಂದ ಚಟ್ನಿ, ಗೊಜ್ಜು ಎಲ್ಲ ಮಾಡ್ತಾರೆ. ನನಗೆ ಮಾಡೋಕ್ಕೆ ಬರಲ್ಲ, ಆದರೆ ನಮ್ಮ ಅಕ್ಕ ಹೊಸಲಿ ಚಟ್ನಿನ ಗೊಜ್ಜು ಮಾಡಿದ್ಲು, ತುಂಬ ಚೆನ್ನಾಗಿತ್ತು. ಇದನ್ನು ಸೇಮ್ ಬದನೆಕಾಯಿ ಥರ ಇರುತ್ತೆ, ಸೈಜ್ ಸಣ್ಣದು ಅಷ್ಟೇ. ಹೂವನು ಸೇಮ್ ನೋಡಿ. ಹೊಡೀರಿ, ಸೇಮ್ ಬದನೆಕಾಯಿನೇ, ಚಿಕ್ಕದು ಅಷ್ಟೇ. ಇದು ತುಂಡು ಬಂದೆ ಬರುತ್ತಲ್ಲ, ಆ ಥರ. ಏನು ಗಾಳಿ ಬೀಸ್ತೈತೆ ಗೊತ್ತಾ ತೋಟದ ಹತ್ರ. ನೋಡಿ, ಆ ತೋಟಕ್ಕೆ ಬಂದ್ರೇ ಆ ಗಾಳಿನೇ ಒಂಥರ ತಂಪು, ಏನೋ ಒಂಥರ ಖುಷಿ. ನಂಗೆ ಬರೋಕ್ಕೆ ಟೈಮ್ ಇಲ್ಲ ಅಷ್ಟೇ. ಎದ್ರೆ ಮನೆ ಕೆಲಸ ಮಾಡು, ಸ್ಕೂಲ್ಗೆ ಹೋಗು, ಅಲ್ಲಿಂದ ಬಾ, ತಿರ್ಗಾ ಮನೆ ಕೆಲಸ ಮಾಡು, ತೋಟಕ್ಕೆ ಬರೋಕ್ಕೆ ಟೈಮ್ ಇಲ್ಲ. ಎಲ್ಲರೂ ಈ ಥರ ಹೋಗ್ಬೇಕಾದ್ರೆ ಮಾತ್ರ ಹಸುಗಳು ಕಟ್ಟಕ್ಕೆ ಬರ್ತಾರಲ್ಲ, ಅವಾಗ ಮಾತ್ರ ಬರ್ತೀನಿ. ತೋಟದ ಹತ್ರ ಬಂದರೆ ಏನೇನೋ ಗಿಡಗಳು, ಸೊಪ್ಪು ಎಲ್ಲ ಸಿಗುತ್ತೆ. ಅಡುಗೆ ಮಾಡೋಕ್ಕೆಲ್ಲ. ಹಳ್ಳಿಲಿದ್ರೆ
ಅದಿಲ್ಲ ಇದಿಲ್ಲ ಅನ್ನೋದ್ಕಿಂತ ಏನಿದೆ ಅದರಲ್ಲ ಅಡುಗೆ ಮಾಡ್ಬೋದು ನಾವು. ಇರುವೆ ಗುಡೋದು. ನೋಡಿ ಹೆಂಗೆ ಬಿಲ ಮಾಡ್ಕೊಡೈತೆ ನೋಡು. ನಾನು ಕೈ ಕಡ್ಡಿ ಎಲ್ಲ ಹಾಕ್ಬಾರ್ದು. ಏನಾರು ಇದ್ರೆ ಅದ್ರೊಳಗೆ ಅವಾಗಿವು ಸುಮ್ಮನೆ ಮಾಡಬೇಡ ಅಂದಿದ್ನೇ ಮಾಡ್ತೀಯ ಮಾತ್ರ ನೀನು. ನಾವೇ ಅದೃಷ್ಟವಂತರು ಹಳ್ಳಿಲಿರೋರೆ ನಿಜವಾಗ್ಲೂ. ಟೌನಲ್ಲಿರೋರಿಗೆ ಆಲ್ಮೋಸ್ಟು ಏನೂ ಗೊತ್ತಿಲ್ಲ ಅವ್ರಿಗೆ. ಬರೀ ಎಲ್ಲ ರೆಡಿ ಬರುತ್ತೆ ಫುಡ್ಡು. ಅದು ಹೆಂಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಬದನೆಕಾಯಿ ಹೆಂಗಿರುತ್ತೆ, ಗಿಡ ಹೆಂಗಿರುತ್ತೆ ಏನೂ ಗೊತ್ತಿಲ್ಲ. ನಮಗಂತೂ ಎಲ್ಲ ಗೊತ್ತು. ಹಳ್ಳಿಲಿದ್ದು ಹಳ್ಳಿಲೇ ಬೆಳೆದಿದ್ದೀವಿ. ಅದ್ರ ಮಧ್ಯೆ ಮಾತ್ರ ಸಿಟಿ ಸೇರಿದ್ದು ಅಷ್ಟೇ. ಓದೋಕ್ಕೆ ಮದುವೆ ಆದ 1-2 ವರ್ಷ ಪುನಃ ನಾವು ಹಳ್ಳಿಗೆ ಬಂದಿದ್ದೀವಿ. ಬೇಜಾರೇನಿಲ್ಲಪ್ಪ ನನಗೆ ಹಳ್ಳಿಲಿರೋಕ್ಕೆ. ಖುಷಿಯಾಗಿದ್ದೀನಿ. ನೋಡಿ ಶುಂಠಿ, ಹೊಸ ಶುಂಠಿ ಎಷ್ಟು ಚೆನ್ನಾಗೈತೆ. ಆದರೆ ನಮ್ಮದು ಅಂತ ಅನ್ಕೋಬೇಡಿ, ಪಕ್ಕದ ಗದ್ದೆಯವ್ರದ್ದು. ಅಲ್ಲಿ ದೂರ ಕಾಣಿಸ್ತಿದೆಯಲ್ಲ ಹಸ್ರು ಹಸ್ರು ಥರ, ಅದು ನಮ್ಮ ಗದ್ದೆ. ಇದು ಪಕ್ಕದ ಗದ್ದೆ ಶುಂಠಿ. ಸರ್ ಗುಡ್ ಮಾರ್ನಿಂಗ್. ಸರ್ ಗುಡ್ ಆಫ್ಟರ್ನೂನ್. ನೋಡ್ಲಿಲ್ವ ನನ್ನ ಮಗ? ಏನು ನೋಡ್ತೀವಿ? ಎಷ್ಟು ಗಂಟೆಗೆ ಬಿಟ್ಟು ಬಿಟ್ರು ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡ್ತಾರಲ್ಲ, ನಾನು ಆ ಕಡೆ ಮಾಡ್ದೆ ಊಟ. ಅವರೆಲ್ಲ ಫ್ರೆಂಡ್ಸಾ? ಬೇರೆ ನನ್ನ ಕ್ಲಾಸ್ ಫ್ರೆಂಡ್ಸು. ಇವನ ಹೆಸರು ಹಾಂ ಹಾಂ. ಇವರೆಲ್ಲ ಎಲ್ಲಿರೋದು? ಇವರೆಲ್ಲ ವ್ಯಾನ್ ಹೋಗಲ್ವಾ? ವೈವಾಕ ಹತ್ರ. ಓ ಇಲ್ಲಿ ನೆಕ್ಸ್ಟ್ ಲಕ್ಷ್ಮೀಪುರ ಸಿಗುತ್ತಲ್ಲ ಅದು. ಹಾಂ, ಹೇಳವಾಕ್ಕೆ ನಿನ್ಗೋಸ್ಕರನೇ ಬಂದೆ ನೋಡು. ನನ್ನ ಮಗನ ರೂಮು. ಹಾಂ ನೋಡಿ ನನ್ನ ಮಗ ಬೆಡ್ಡು. ಇದು ನನ್ನ ಗಣಪತಿ. ಹಾಂ ಹಾಂ ಹಾಂ. ನಮ್ಮ ರಾಯರು ಇಲ್ಲಿದ್ದಾರೆ. ದಿನಾಲು ಕಿತ್ಕೊಂಡ್ಬಂದು ಸ್ನಾನ ಮಾಡಿ ಹಾಂ ಹಾಂ. ಪಟಾಕಿ ಎಲ್ಲ ಕಣವದು. ಈ ಬೆಂಕಿ ಪಟ್ನ ಮ್ಯಾಚ್ ಬಾಕ್ಸು. ಹಾಂ ಹಾಂ, ಈ ಕಡೆ ಬಾ. ನನ್ನ ಮಗಂದು ಬೀರು ಈಗ ಎಲ್ಲ ತೋರಿಸ್ತೈತೆ. ನಾನು ಬಂದೇ ಇರಲಿಲ್ಲ ಅವತ್ತಿಂದ. ಇದೆಲ್ಲ ಜೋಡಿಸ್ಕೊಂಡವನೆ ನೀಟಾಗಿ. ಇದು ಸ್ಕೂಲ್ಗೆ ಹಾಕೋದು. ಹಾಂ, ಇದು ಕ್ರೀಮು. ಹಾಂ ಇದು ಡಿಶ್ನರಿದು. ಹಾಂ, ಇದು ಮನೆ ಹಾಕೊಳ್ಳೋದು. ಹಾಂ, ಇದು ಕರ್ಚಿಪು. ಹಾಂ, ಕರ್ಚಿಪು ಟೋಪಿ. ಹಾಂ, ಇದು ಏನು, ಇದು ಸ್ನ್ಯಾಕ್ಸು. ಹಾಂ, ಇದೊಂದು ಇದು ನೈಟ್ ಚಡ್ಡಿ. ಹಾಂ, ಅವಲಕ್ಕಿದು. ಹಾಂ, ಇಲ್ಲಿ ಸೊಪ್ಪು. ಹಾಂ, ಇನ್ನು ಇಲ್ಲಿ ಇದು ಶೀಟು ಎಲ್ಲ ನಿಲ್ಸ್ಕೊಂಡಿದ್ದೀನಿ. ಹಾಂ. ಇದು ಬಚ್ಚಲು ಮನೆದು. ಬುಕ್ ಎಲ್ಲ ಎಲ್ಲಿ ಜೋಡಿಸ್ಕೊಂಡೆ? ಬುಕ್ಕು ಅಲ್ಲಿ ಜೋಡಿಸಿದ್ದೀನಿ. ಹಾಂ, ರ್ಯಾಪರ್ ಹಾಕ್ಕೊಂಡ? ಇಲ್ಲ, ಹಾಕೋಬೇಕು. ಇದು ಬ್ಯಾಗ್ ಕೊಟ್ಟಿದ್ರಲ್ಲ ಅದು. ಹಾಂ, ಇದು ಸ್ವೆಟರ್ ಟೋಪಿ. ಹಾಂ, ಇಲ್ಲಿ ಹ್ಞೂ ತಗೋ. ಇಲ್ಲಿ ವಾಚ್ ಹಾಂ ಕೊಡ್ತೀನಿ. ಹಾಂ. ನೋಡಿ ಚೆನ್ನಾಗಿದ್ಯಾ? ಅಲ್ಲಿ ನನ್ನ ಬೆಡ್ ಹೆಂಗಿಟ್ಕೊಂಡಿದ್ದೀನಿ. ಸೂಪರ್. ನನ್ನ ಬೆಡ್ ದಿನ ಅದನ್ನೆಲ್ಲ ಓಪನ್ ಮಾಡಿದ್ದೆ ಅದಕ್ಕೆ. ಹಾಂ, ಸೋನಿಕಾ ಇದ್ದಾಳಲ್ಲ ಇವಳು, ನಾವೇಮನು ಫ್ರೆಂಡ್ ಇವಳು. ಹಾಯ್ ಸೋನಿಕಾ ಮಾಡು. ಹಾಯ್. ಈಗ ಸದ್ಯಕ್ಕೆ ಸೋನಿಕಾನೇ ಇವರು ಕ್ಲೋಸ್ ಫ್ರೆಂಡ್ಸ್. ಬಂದ್ರ? ಹಾಂ ಕ್ಲಾಸ್ ಇಟ್ಕೊಂಡಿದ್ದೀನಿ. ಹ್ಞೂ. ನೋಡು ಏರ್
ಕಟ್ ಮಾಡಿಸ್ಕೊಂಬಿಟ್ಟೈತೆ ಕುಕ್ಕು ಕುಕ್ಕು. ಹಾಂ ಕಡ್ಡಿಲಿ ಇದು ಮಾಡೋದ. ಏವ ಹಂಗೆ ಇದ್ದು ಎಲ್ಲ ಮಾಡ್ಕೊಬಲ್ಲ. ನಾನು ವಾಯ್ಸ್ ಕೊಡ್ತೀನಿ, ನೀನು ಮಾಡ್ಕೊಬ ಹೋಗು. ಅದು ಸ್ನಾನ ಈಗ ಆಮೇಲೆ ಇಲ್ಲಿ ಆ ಮನೆ ಇದ್ರತಾವ ಏನೋ ಕಾಯಿ ಒಂದು ಕಾಯಿ ಕುಡ್ಲು ತಂದ್ರು ಮನೆ ಒಳಗೆ ಮಾಡೋದಕ್ಕೆ ಜಾಗ ಇಲ್ಲ ಈಗ ನಮಗೆ. ಆ ಜಾಗದಲ್ಲಿ ಒಂದು ಕೊಟ್ಟಿಗೆ ಕಟ್ಸಿದ್ನಲ್ಲ, ಅದು ಹಿಂದೆ ಆಗೋದೇ ಇಲ್ಲ ಈಗ. ಎಲ್ಲರೂ ಏನು ಮಾಡಿಸ್ತಾರೆ. ನಾನು ಆಗಲೇ ಹೇಳಿದೆ ನಿಮಗೆ, ಮಾಡ್ಕೊಳ್ಳಿ ನೀವು ನೋಡೋಣ ಮಾಡೋಣ ಅನ್ಸಿದ್ದೆ. ಬೇಕು ಒಟ್ಟಲ್ಲಿ ಎಷ್ಟು ಖರ್ಚಾಯ್ತು ಇದಿಷ್ಟಕ್ಕೆ? ಇದಕ್ಕೆ ಬರೀ ಇದಕ್ಕೆ ಏನೇಳಿ ಇದಕ್ಕೆ ಇದು ಈ ಶೀಟು ಅದು ಶೀಟು ಅದು 2 ಒಟ್ಟಿಗೆ ಹಾಕಿದ್ರು. ಅದು ಒಟ್ಟಿಗೆ ಮಾಡಿ ಇದಿಷ್ಟಕ್ಕೆ ಇದಿಷ್ಟಕ್ಕೆ 340 ಇಟ್ಟಿಗೆ ಆಗವೆ. ಸಿಮೆಂಟ್ ಒಂದು 20 ನೋಡಿ ಎಲೆ ಮನ್ಸಿದ್ದಾಳೆ ಮನೆಗೆ. ಟೀ ಸ್ನಾನದ ಮನೆ ಕಟ್ಸಿದ್ದಾಳೆ, ಅಂಡೆ ಉರಿ ಈ ಕಡೆ ಕೊಟ್ಟಿಗೆ ಕಟ್ಸಿದ್ದಾಳೆ. ಅದಕ್ಕೆ ನೋಡೋಣ ಅಂತ ಏಮು ಕರ್ಕೊಂಡು ಹಂಗೇನೆ ಆಂದವೇ ಬಂದಿದ್ದೀವಿ ಅವಳ ಮನೆ ಹತ್ರ. ಎಷ್ಟು? ಘಮ ಘಮ ಅಂತೈತೆ. ನನ್ನ ಮಗಂಗೊಂದು ಹ್ಯಾಂಡ್ ವಾಶ್ ತಗೊಡ್ಬೇಕು. ಎಷ್ಟು ಸತಿ ಹೇಳೋದವ, ಕೊಡ್ಸೋದೇ ಇಲ್ವಲ್ಲ ಅಂತಾನೆ. ನೋಡಿ ಚಿಕ್ಕ ಚಿಕ್ಕ ಮಕ್ಳ ಹತ್ರ ಎಲ್ಲ ನಾವು ಮಾತು ಕೇಳಬೇಕು. ಟೀ ಕೊಡಕ್ಕೆ ಹೋಗ್ತಾ ಇದ್ದಾಳೆ ನಮ್ಮ ಮಕ್ಕಳು. ನೋಡಿ ಅಪ್ಪ ಸ್ಟೇಜ್ ಚೆನ್ನಾಗೈತೆ. ಹಿಂಗೆ ಈ ಗಲೀಜಾಗಿ ಒತ್ತು ಹೇಳ್ತೀನಲ್ಲ ನಾನು, ಈ ಥರ ಕಟ್ಸ್ತಿದ್ರು ಕ್ಲೀನ್ ಮಾಡ್ತಾ ಇದ್ರು ಅಂತ. ದೇವರೆಲ್ಲ ಮಾಡ್ತಾರೆ. ಕೊಡೋ ಹಂಗ ಬೆಳಗ್ಲಿ ಅಮ್ಮ. ರವಿ ಒಬ್ಬನೇ ಯಾಕಂದ್ರೆ ನಮ್ಮನೆ ದೇವ್ರ ಕೈ ಮುಗಿದವರು ವಿಶ್ವ ಎಷ್ಟು ಕೈ ಮುಗಿಯೋನು ಗೊತ್ತಾ ದೇವ್ರಿಗೆ. ಮೊದಲು ಅರಸ್ಕೊಂಡ್ಬಿಟ್ರೆ ಅವನು ನಾನೇ ಕಳೆ ಬಿದ್ದೋಗಿ ಒಂದೊಂದು ವರ್ಷ ಆದರೂ ಮಟನ್ ಮುಟ್ಟದಿಲ್ಲ ಅವನು. ಬಾರೋ ನೋಡಿ ಸಾಕು ಬರವನ ನೋಡಿರಿ ಅವನು ಇಲ್ಲೇ ಇರ್ಲಿ. ಏಯ್ ಹಂಗೆಲ್ಲ ಮಾಡಬಾರ್ದು, ಹೊಡಿತಾರೆ ಅವರು. ಒಬ್ಬಟ್ಟೆಲ್ಲ ಮಾಡವ್ರೆ, ದಿನ ಒಬ್ಬಟ್ಟು ಕೊಟ್ಟಾರ. ಏನಿಲ್ಲ ಎಲ್ಲರಿಗೂ ಚಿಕನ್ ಕೊಡಲ್ಲ ಚೈಕ. ಅವ್ರು ಬ್ರಾಹ್ಮಣ ಲಿಂಗಾಯತ್ರಂತ ಮನೆ. ಇವತ್ತೆಲ್ಲ ಕಡೆ ವಿಸಿಟ್. ವೆದರ್ ಹೆಂಗಿದೆ ನೋಡಿ. ಕಾಲೇಜ್ ಮುಗಿಸ್ಕೊಂಬಂದು ಕೆಲಸ ಮಾಡ್ತಾಳೈತೆ ನಮ್ಮ ಹುಡುಗಿ. ಯಾಕೋ ಸಣ್ಣ ಆಗ್ಬಿಟ್ಟೈತೆ, ಬಾಡಿಲಿ ಬರೀ ಮೂಳೆನೇ ಕಾಣಿಸ್ತೈತಪ್ಪ. ಚಿನ್ನ ಆಯ್ ಮಾಡ ತಲೆ ತುಂಬ ಎಣ್ಣೆ ಮೆತ್ಕೊಂಬಿಟ್ಟವಳೆ, ಅದಕ್ಕೆ ಮುಖ ತೋರಿಸ್ತಿಲ್ಲ ಅವಳು, ನಾಚಿಕೆ. ನೋಡಿ ವೆದರ್ ಹೆಂಗಿದೆ. ಏ ಏಮ್ಮ ಅಲ್ಲಿ ಉಷಾಮಿ ಕೂಗ್ತಾ. ಏ ಬೇಡ ಬೇಡ, ಈಗ ದೋಸೆ ತಿನ್ಕೊಂಬಂದ ರಂಜಿನಿ ಮನೆ. ಹಾಸ್ಟ್ಲಲ್ಲಿ ಊಟ ಮಾಡಿ ಪಾಪ ಹಿಂಸೆ ಮಾಡಿದ್ರು ಹಾಸ್ಟ್ಲಲ್ಲಿ. ಆದ್ರೆ ನಾವು ಮಾಡಲಿಲ್ಲ, ನಾವು ಅನ್ನ ಸಾಂಬಾರು ಮಾಡ್ಕೊಂಡು ಹೋಗಿದ್ವಲ್ಲ.
ಬರಬಾರ್ದು. ಬೇಜಾರಾದ್ರೆ ನೀನು ಇಲ್ಲೋ ಇಲ್ಲೇನು ಇಟ್ಟು ಬಟ್ಟೆ ಕಮ್ಮಿ ಇಲ್ಲ, ಬಂದು ಆರಾಮಾಗಿರೋ ಹಿಂಗೆಲ್ಲ. ಅಕ್ಕನ ಮನೆಯಿಂದ ನಮ್ಮ ಚಿಕ್ಕಮ್ಮನ ಮನೆಗೆ ಹೋದೆ. ಒಂದೇ ರೂಟ್ ಇರೋದ್ರಿಂದ ನನಗೆ 3 ಊರನ್ನು ಮುಗಿಸ್ಕೊಬಂದಂಗೆ ಆಯಿತು. ಏಕೆಂದರೆ ನಮ್ಮ ಮನೆಯವ್ರು ಬಂದೇ ಇರಲಿಲ್ಲ ಕುರಿ ಶೆಡ್ ಮಾಡ್ದಾಗಿಂದ. ಮತ್ತು ನಾಟಿ ಕೋಳಿನೂ ಬಿಟ್ಟಿದ್ದಾರೆ, ಒಂದು 15 ನಾಟಿ ಕೋಳಿನ ಇದ್ದಾವೆ. ಇನ್ನು ಮೊಟ್ಟೆ ಈಗ ಮೊಟ್ಟೆ ಇಡ್ತಿದ್ದಾವಂತೆ ಇನ್ನೂ. ನೋಡಿ ಇಲ್ಲಿ ನಾಟಿ ಕೋಳಿ, ಪ್ಯೂರ್ ನಾಟಿ ಕೋಳಿ. ಇದ್ರ ಮೇಲ್ಗಡೆ ಆಡು ಕುರಿ ಹಾಕ್ತಾರೆ. ಅದಕ್ಕೆ ಏನು ಹಾಕ್ತಾರೆ ಮೇವು, ಆ ಮೇವೆಲ್ಲ ಕೆಳಗಡೆ ಬೀಳುತ್ತೆ, ಜೋಳ, ಅದಕ್ಕೆ ಸಾಕಿದ್ದಾರೆ. ನನ್ನ ಪುಟ್ಟ ಅಂತ ಕರಿತಾವಳೆ. ಪುಟ್ಟಿ ನೀನ್ ಯಾರು ಪುಟ್ಟಿ? ಬಿಸ್ಕೆಟ್ ಬೇಕು ಅಂತ ಇದು ಇದು ಸಾಫ್ಟ್ ಅಲ್ಲ, ಸಾಫ್ಟ್ ಇದು ಕಾಟನ್ನ. ನಮಗೆ ಅಮ್ಮ ನಾನು ಇವೆಲ್ಲ ಸಿಲ್ಕ್ ಅನ್ಕೊಂಡಿದೆ. ಯಾವ ಫಿಲಮ್ ಇದು? ಏನಮ್ಮ ಅದು?